ನಿಮ್ಮನ್ನ ಮನವೊಲಿಸಬೇಕು ಅಂತಾನೆ ಇವತ್ತು JP ನಡ್ಡಾ ಅವರು ಕರೆದಿದ್ದಾರೆ ಅನ್ನುವಂಥದ್ದು. ಆ ತರದ ಏನಾದ್ರು ಚರ್ಚೆ ಆಯ್ತಾ ನಿಮ್ಮನ್ನ ಕನ್ವಿನ್ಸ್ ಮಾಡುವಂಥದ್ದು, ಇಲ್ಲ ಬಿಟ್ಕೊಡ್ಬೇಕು ಮಂಡ್ಯನ ಅವರಿಗೆ ಅನ್ನುವಂಥದ್ದು? ಅಲ್ಲಲ್ಲ, ಆ ರೀತಿ ಏನಲ್ಲ. ಅವ್ರು ನನ್ನ ಮೈಂಡಲ್ಲಿ ನನಗೇನೇನೋ ಒಂದು ಡೌಟ್ಸ್ ಇದೆ, ಅದನ್ನು ಒಂದು ರೀತಿ ಕ್ಲಿಯರ್ ಮಾಡಬೇಕು ಅನ್ನೋ ಥರ ಹೇಳಿದ್ರು. ನೋಡೋಣ. ಇವತ್ತು ಇನ್ನೂ ಯಾವುದೇ ನಿರ್ಧಾರ ಆಗಿಲ್ಲ. ನಿರ್ಧಾರ ಆಗಿ ಆಮೇಲೆ ಮನವೊಲಿಸೋದಂದ್ರೆ ಅದು ಬೇರೆ, ಆ ರೀತಿ ಅನ್ಕೋಬೋದು ನಾವು. ಇನ್ನೂ ನಿರ್ಧಾರ ಆಗಿಲ್ಲ, ಫೈನಲ್ ಆಗಿಲ್ಲ. ಇವತ್ತಿನ ಮೀಟಿಂಗಲ್ಲೇ ನಾವು ಫೈನಲ್ ಮಾಡ್ತೀವಿ, ನಿಮಗೂ ತಿಳಿಸ್ತೀವಿ. ಇವತ್ತೇ ನಾನು ಹೋಗೋದಿತ್ತು, ನೀವು ಹೋಗಬೇಡಿ, ಒಂದಿನ ತಡೀರಿ ಅಂತ ಹೇಳಿ. ಅಂದ್ರೆ ಸಾಫ್ಟ್ ಆಗಿದ್ದಾರೆ ಅನ್ನುವಂಥದ್ದು. ಯಾಕೆಂದ್ರೆ ಸುಮಲತಾ ಅವ್ರು ಮಾತಾಡ್ಬೇಕಾದ್ರೆ ಮೈತ್ರಿ ಧರ್ಮ ಇಂಥವೆಲ್ಲ ಮಾತಾಡ್ತಾರೆ. ಕುಮಾರಸ್ವಾಮಿ ಅವ್ರು ಮಾತಾಡ್ಬೇಕಾದ್ರೆ ನನ್ನ ಸೋದರಿ ಅಂತ ಈ 5 ವರ್ಷದಲ್ಲಿ ಈ ಪದಗಳು ಕೇಳಿರ್ಲಿಲ್ಲ. ಹಾಗಾಗಿ ಟೋನ್ ಡೌನ್ ಆಗಿದೆ, ಸಾಫ್ಟ್ ಆಗಿದ್ದಾರೆ. ಇಬ್ರು ಸಹಿತ ಒಗ್ಗಟ್ಟಾಗಿ ಹೋಗೋದಕ್ಕೆ ಏನಂದ್ರೆ ಒಂದು ಹಂತ ಬಂದಿದೆ ಅನ್ನುವಂತ ಇದ್ರ ಏನ್ ಹೇಳುತ್ತೆ ಇದು ಅಂತ. ಅಲ್ಲ ನೋಡಿ, ನೀವೆಲ್ಲರೂ ನನಗಿಂತ ಬಹುಶಃ ಹೆಚ್ಚಿನ ಒಂದು ಪಾಲಿಟಿಕ್ಸ್ನ ದಿನ ಬೆಳಿಗ್ಗೆಯಿಂದ ನೈಟ್ವರೆಗೂ ನನಗಿಂತ ಮೊದಲಿಂದಾನು ನೋಡ್ಕೊಂಡು ಬಂದ್ರ. ಸೊ ಇದಕ್ಕಿಂತ ನಾನು ಇದ್ರ ಬಗ್ಗೆ ಏನು ಕಮೆಂಟ್ ಮಾಡಲ್ಲ. ಅಮಿತ್ ಶಾ ಅವ್ರನ್ನ ಏನಾದ್ರು ಭೇಟಿ ಮಾಡ್ತೀರಾ? ಬೇರೆ ಯಾರನ್ನಾರು ನಾಯಕರನ್ನ ಭೇಟಿ ಮಾಡ್ತೀರಾ? ಅಲ್ಲ, ಅಮಿತ್ ಶಾ ಅವರನ್ನ ಭೇಟಿ ಮಾಡೋಕೆ ಹೇಳಿದ್ದಾರೆ ನನಗೆ. PMO ಆಫೀಸಿಂದಾನೇ ಬಂದಿದೆ ಅದು. ಅವರು ನಾನು ನೋಡ್ಕೋಬೇಕು. ನಾನು ನಾಳೆ ಇರ್ತೀನಿ ಅಂತ ಹೇಳಿದ್ದೀನಿ. ನಾಳೆ ಒಳಗೆ ಟೈಮ್ ಕೊಟ್ಟರೆ ಖಂಡಿತ ಭೇಟಿ ಆಗ್ತೀನಿ. ಸುಮಲತಾ ಅವರು ಲೋಕಸಭೆಗೆ ಬರಲಿಲ್ಲ ಅಂದ್ರೂ ರಾಜ್ಯಸಭೆಗಾದ್ರೂ ಬರ್ತಾರೆ ಅಂತ ನೋಡಿ, ಏನೇನಾಗುತ್ತೆ ಮುಂದೆ ನನಗೂ ಗೊತ್ತಿಲ್ಲ. ಪಾರ್ಟಿ ಇವತ್ತು ನಿರ್ಧಾರ ಮಾಡ್ತಾರೆ. ಖಂಡಿತ ಪಾರ್ಟಿ ನನ್ನನ್ನು ಕೈ ಬಿಡಲ್ಲ ಅನ್ನುವಂಥ ವಿಶ್ವಾಸ ಅಂತೂ ನನಗಿದೆ. ಏನೇ ನಿರ್ಧಾರಗಳನ್ನು ತಗೊಂಡ್ರು ಬಿಜೆಪಿ ಜೊತೆಗೆ ಸುಮಲತಾ ಅವರು ಇರ್ತಾರ? ಹೌದು.